ಸ್ನೇಹಿತರೆ, ನೀವು ssc.gov.in ಅಂತ ಹೊಡೆದಾಗ ನಿಮ್ಮ SSC ವೆಬ್ಸೈಟ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಅದನ್ನು ಈ ಥರನಾಗಿ ಟೈಪ್ ಮಾಡಬೇಕು. ಓಕೆನಾ, ssc.gov.in ಅಂತೇಳಿ. ಆಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಆದಮೇಲೆ ಏನಪ್ಪ ಅಂತಂದರೆ ನಿಮಗೆ ಏನಪ್ಪ ನೆಕ್ಸ್ಟ್ ಪೇಜ್ ಬರುತ್ತೆ. ಒಂದು ಸ್ವಲ್ಪ ಲೋಡ್ ತೊಗೊಳುತ್ತೆ, ಅದಕ್ಕೆ ಪರವಾಗಿಲ್ಲ ಬರುತ್ತೆ. ಈಗ ಏನಾಗುತ್ತಪ್ಪ ಅಂತಂದರೆ ಈ ಸದ್ಯದಲ್ಲಿ ಅದು ಬಂದಮೇಲೆ ಏನಪ್ಪ ಅಂತಂದರೆ ನೀವು 3 ಡಾಟ್ ಅಂತಕ್ಕಂಥದ್ದು ಇರುತ್ತೆ. ಪಕ್ಕದಲ್ಲಿ 3 ಡಾಟ್ ಇರುತ್ತೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದಾಗ ಈ ಥರನಾಗಿ ಒಂದು ವೆಬ್ಸೈಟ್ ಓಪನ್ ಮಾಡಿ ಬರುತ್ತೆ. ಇದನ್ನು ಓಪನ್ ಮಾಡಿದಾಗ ನಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕು. ನೋಡಿ, ಈ ಥರನಾಗಿ ಓಪನ್ ಮಾಡಬೇಕು. ತೋರಿಸ್ತೀನಿ ನೋಡಿ ಇನ್ನೊಂದು ಸಾರಿ. ಈ ಥರನಾಗಿ ಅದನ್ನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರನಾಗಿ ಒಂದು ವೆಬ್ಸೈಟ್ ಬರುತ್ತೆ. ಇದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ. ಈ ನಂಬರ್ ಹಾಕಿದ ನಂತರದಲ್ಲಿ ಪಾಸ್ವರ್ಡ್ ಅಂತ ಬರುತ್ತೆ. ಪಾಸ್ವರ್ಡ್ ಹಾಕಿ, ನಿಮ್ಮ ಪಾಸ್ವರ್ಡ್. ಆಮೇಲೆ ಇಲ್ಲಿ ರಿಜಿಸ್ಟರ್ ನಂಬರು ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಇಲ್ಲಿ ಪಾಸ್ವರ್ಡ್ ಹಾಕಿ. ಓಕೆನಾ, ಇಲ್ಲಿ ಪಾಸ್ವರ್ಡ್ ಹಾಕಿದ ನಂತರದಲ್ಲಿ ಇಲ್ಲಿ ಏನಪ್ಪ ಅಂತ ಕ್ಯಾಪ್ಚರ್ ಅಂತ ಬರುತ್ತೆ. ಕೆಳಗಡೆ ಕ್ಯಾಪ್ಚರನ್ನು ಹಾಕಿ. ಈ ಕ್ಯಾಪ್ಚರ್ ಹಾಕಿದಾಗ ಲಾಗಿನ್ ಮಾಡಿ. ಕ್ಯಾಪ್ಚರ್ ಹಾಕಿದ ನಂತರದಲ್ಲಿ ಏನು ಮಾಡಬೇಕು, ಲಾಗಿನ್ ಮಾಡಬೇಕು. ನೋಡಿ, ನಾನು ಹಾಕಿ ತೋರಿಸ್ತೀನಿ. ಈ ಥರನಾಗಿ ಈ ಥರನಾಗಿ ಲಾಗಿನ್ ಮಾಡಬೇಕು. ಈ ಥರನಾಗಿ ಲಾಗಿನ್ ಆದಮೇಲೆ ಇಲ್ಲೊಂದು ಈ ಥರನಾದಂಥ ಒಂದು ಪೇಜ್ ಬರುತ್ತೆ. ಈ ಪೇಜ್ನಲ್ಲಿ ಮೈ ಅಪ್ಲಿಕೇಶನ್ ಅಂತ ಒಂದು ಕಾಣ್ತಾ ಇದೆ. ನೋಡಿ, ಇಲ್ಲಿ ಈ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರನಾಗಿ ಪೇಜ್ಗಳು ಬರ್ತವೆ. ನೀವು ಮೊದಲು ಹಾಕಿರುವಂಥ ಅಪ್ಲಿಕೇಶನ್ಗಳು ಬರ್ತವೆ. ಅದಾದ ನಂತರದಲ್ಲಿ MTS ಅಂತಕ್ಕಂಥದ್ದನ್ನು ಹುಡುಕಿ. MTS ಅಂತಕ್ಕಂಥಲ್ಲಿ ಇಲ್ಲಿ ನಿಮಗೊಂದು ಇನ್ನೊಂದು ಏನು ಬರುತ್ತೆ, ನಿಮ್ಮ PDF ಅಂತಕ್ಕಂಥದ್ದು ಬರುತ್ತೆ. TNSER PDF. ಅದನ್ನು ಇನ್ಸ್ಟಾಲ್ ಮಾಡ್ಕೊ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.